ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ, ನಿಮಗೋಸ್ಕರ ಇವತ್ತು ಒಂದು ಅವಿಭಕ್ತ ಕುಟುಂಬ ಅಂದರೆ ಅಣ್ಣ ತಮ್ಮನ ಒಂದು ಭಾವನಾತ್ಮಕ ಜೀವನದ ವಿಡಿಯೋವನ್ನು ತಂದಿದ್ದೀನಿ. ಅಣ್ಣ ತಮ್ಮಗೋಸ್ಕರ ಏನು ತ್ಯಾಗ ಮಾಡ್ತಾನೆ, ತಮ್ಮ ಏನು ತ್ಯಾಗ ಮಾಡ್ತಾನೆ, ಕೊನೆಗೆ ಅವ್ರ ಜೀವನದಲ್ಲಿ ಯಾವ ರೀತಿ ಗೆಲ್ತಾರೆ ಅನ್ನೋದನ್ನು, ಒಗ್ಗಟ್ಟಾಗಿದ್ದರೆ ಗೆಲ್ಬೋದು ಅನ್ನೋದನ್ನು ಈ ಕಥೆಯಲ್ಲಿ ಹೇಳ್ತಾ ಹೋಗ್ತೇನೆ. ಸ್ನೇಹಿತರೆ, ಈ ಕಥೆ ಹೆಸರು ಅಣ್ಣ ತಮ್ಮಂದಿರ ಭಾವನಾತ್ಮಕತೆ ಕತೆ ಅಂತ, ಒಂದು ಹೃದಯದ ಹಬ್ಬ ಅಂತ ಕತೆ ಹೆಸರು. ಮನೆಯಲ್ಲಿ ಪ್ರೀತಿ, ಬಾಂಧವ್ಯ, ಸಂಘರ್ಷ ಮತ್ತು ಅಂತಿಮ ಒಗ್ಗಟ್ಟಿನ ಸಂಕೇತವಾಗಿರುವ ಈ ಕತೆ ಶ್ರೀರಾಮ ಮತ್ತು ಶ್ರವಣ ಎಂಬ ಎರಡು ಸಹೋದರರ ಜೀವನದ ವಿಶಿಷ್ಟ ತಿರುವುಗಳನ್ನು ವಿವರಿಸ್ತಾ ಹೋಗುತ್ತೆ. ಗೆಳೆಯರೆ, ಮೊದಲಿಗೆ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿ ಹೆಸರು ಮಂಡಗಿರಿ ಅಂತ. ಸ್ನೇಹಿತರೆ, ಈ ಹಳ್ಳಿ ಜನ ತುಂಬ ಬಡವರಾಗಿದ್ದರೂ ಸಹ ಹೃದಯದಲ್ಲಿ ತುಂಬ ಶ್ರೀಮಂತರಾಗಿರುತ್ತಾರೆ. ಅಲ್ಲಿಯೇ ಇದ್ದ ಶಾಂತಕುಮಾರ್ ಮತ್ತು ಮಂಗಳ ದಂಪತಿಗೆ ಇಬ್ಬರು ಮಕ್ಕಳಿರ್ತಾರೆ. ಅಣ್ಣ ಶ್ರೀರಾಮ, ತಮ್ಮ ಶ್ರವಣನಾಗಿರ್ತಾನೆ. ಶ್ರೀರಾಮನು ದೊಡ್ಡವನು. ಒತ್ತಿಗೆ ಹೊಲಕ್ಕೆ ಹೋಗಿ ದುಡಿತಾ ಇರ್ತಾನೆ. ಮನೆಯ ಹೊಣೆ ಹೊತ್ತಿರ್ತಾನೆ ಹಿರಿಯ ಅಣ್ಣನಾಗಿ. ತಮ್ಮ ಶ್ರವಣ ತಕ್ಷಣವೇ ಓದಿನಲ್ಲಿ ತಲೆ ಎತ್ತುತ್ತಾನೆ. ಸಣ್ಣವರ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡಿದ್ದವನಾದರೂ ಬುದ್ಧಿವಂತ ಮತ್ತು ತಾಳ್ಮೆಯಿಂದ ಇರುವಂತನಾಗಿರ್ತಾನೆ ತಮ್ಮ ಶ್ರವಣ. ಈ ಕಡೆ ಶ್ರೀರಾಮ ತನ್ನ ಬಾಲ್ಯವಿಲ್ಲದಂತೆ ಬೆಳಿತಾನೆ. ಚಿಕ್ಕ ವಯಸ್ಸಿಗೆ ಮನೆಯ ಜವಾಬ್ದಾರಿ ಅವನ ತಲೆ ಮೇಲೆ ಬಿದ್ದಿರುತ್ತದೆ. ತಂದೆಯ ಆರೋಗ್ಯ ಕೆಟ್ಟು ಹೋಗಿರುತ್ತದೆ. ಬಳಿಕ ಮನಸೋತು ಹೊಲ ಮನೆ ಕೆಲಸಗಳನ್ನು, ಹಾಗೆ ಅಮ್ಮ ಅಪ್ಪನ ಆರೋಗ್ಯ ಕಾಪಾಡುವುದು, ಹಾಗೆ ತಮ್ಮನ ಓದಿನ ಖರ್ಚು, ಇವೆಲ್ಲವನ್ನು ಸಹ ಅಣ್ಣ ಶ್ರೀರಾಮನ ಹೆಗಲಿಗೆ ಬೀಳುತ್ತೆ. ಶ್ರವಣ ಬುದ್ಧಿವಂತನಾಗಿದ್ದರಿಂದ ಅಣ್ಣನ ಕಷ್ಟಗಳಿಗೆ ತಕ್ಕ ಪ್ರತಿಫಲ ಕೊಡಬೇಕು ಎಂಬ ಸಂಕಲ್ಪವನ್ನು ಮಾಡಿದಂಥ ಹುಡುಗ ಆಗಿರ್ತಾನೆ. ಆದರೆ ಜೀವನದ ಗತಿಯು ಅಷ್ಟು ಸರಳವಾಗಿರಲಿಲ್ಲ. ಗ್ರಾಮದ ಬಡತನ, ಭೂಮಿ ಸಮಸ್ಯೆ, ಬೆಳೆ, ಮಳೆ ಬರದೆ ಬರಗಾಲ ಬರುವುದು, ಬಂದರೂ ಫಸಲಿಗೆ ಏನಾದರೂ ರೋಗ ಬರುವುದು, ಹೀಗೆ ಒಂದಲ್ಲ ಒಂದು ರೀತಿ ಆಗುತ್ತಾ ಬೆಳೆ ಬರದೆ ಹೋಗುವುದು. ಇಂಥ ಸಂದರ್ಭದಲ್ಲಿ ಸಾಲದ ಬಂಡಿ ಹೆಚ್ಚುತ್ತಾ ಹೋಗುತ್ತದೆ. ಇದೆಲ್ಲ ಸಹ ಅವರ ಸಹನೆಯನ್ನು ಪರೀಕ್ಷೆ ಮಾಡುವಂಥ ಒಂದು ಸಾಧನಗಳಾಗ್ಬಿಡ್ತವೆ. ಹೀಗೆಯೇ ಇರುವಾಗ ಸುಮಾರು ವರ್ಷಗಳ ಕಾಲ ಗ್ರಾಮದಲ್ಲಿ ಭಾರಿ ಬರಗಾಲ ಬಡಿದಿರುತ್ತೆ. ಮನೆಗೆ ನಿತ್ಯ ಅಡಿಗೆಗೆ ಊಟ ಒದಗಿಸುವುದು ಕಷ್ಟ ಆಗೋಗುತ್ತೆ ಶ್ರೀರಾಮಗೆ. ಹಗಲಿರುಳು ದುಡಿದರೂ ಸಹ ಫಲವೇ ಇಲ್ಲ. ತಮ್ಮನ ಶಾಲಾ ಶುಲ್ಕ ಪಾವತಿಸಲು ಸಾಧ್ಯವಾಗದಂಥ ಪರಿಸ್ಥಿತಿಗೆ ಬರ್ತಾನೆ ಅಣ್ಣ ಶ್ರೀರಾಮ. ಆಗ ಅವನ ಹತ್ತಿರದವರು ಹಾಗೂ ಸಂಬಂಧಿಕರು, ಓದು ಬೇಡವಯ್ಯ, ತಮ್ಮನನ್ನು ಹೊಲ ಕಳಿಸು, ಅವನು ಸಹ ನಿನ್ನ ಜೊತೆಗೆ ಕೆಲಸ ಮಾಡಿದರೆ ಸರಿ ಹೋಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಅಣ್ಣ ಶ್ರೀರಾಮ ತುಂಬ ಹೃದಯ ಶ್ರೀಮಂತನಾಗಿರ್ತಾನೆ. ತನ್ನ ಹೃದಯದ ತಳಮಳ ಅರ್ಥ ಮಾಡಿಕೊಳ್ಳದೆ ತನ್ನ ಕೈಗೆ ಬರುವಷ್ಟನ್ನು ದುಡಿದು ತಮ್ಮನನ್ನು ಶಾಲೆಗೆ ಕಳಿಸುತ್ತಲೇ ಇದ್ದ. ಶ್ರವಣ ಕೂಡ ಅಣ್ಣನ ತ್ಯಾಗವನ್ನು ಮರೆಯದೆ ದನ ಕಾಪಾಡಲು ಹೊಟ್ಟೆ ಹಾಕಿ ರಾತ್ರಿಗೆ ಓದಿಗೆ ಕೂರುತ್ತಿದ್ದ. ಶಾಲೆಯಲ್ಲಿ ಶ್ರೇಷ್ಠ ವಿದ್ಯಾರ್ಥಿಯಾಗಿದ್ದ. ಶಿಕ್ಷಕರು ಸಹ ಶ್ರವಣನನ್ನು ಮೆಚ್ಚುತ್ತಿದ್ದರು. ಒಂದು ದಿನ ಶಾಲೆಯ ಮಟ್ಟದ ಒಂದು ಪರೀಕ್ಷೆ ಬರುತ್ತದೆ. ಶ್ರವಣ ಉತ್ತಮ ಅಂಕ ಗಳಿಸಿ ಶಾಲೆಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಯಾಗುತ್ತಾನೆ. ಹಾಗೂ ಶಾಲೆಯ ಮಟ್ಟದ ವಿಜ್ಞಾನ ಸ್ಪರ್ಧೆ ಕೂಡ ಆಯ್ಕೆ ಆಗುತ್ತಾನೆ. ಆದರೆ ಹಳ್ಳಿಯಿಂದ ಜಿಲ್ಲೆಗೆ ಹೋಗಲು ರೈಲ್ವೆ ಟಿಕೆಟ್, ವಸ್ತ್ರ, ಪುಸ್ತಕ ಇವೆಲ್ಲದಕ್ಕೂ ಹಣ ಬೇಕಾಗಿರುತ್ತದೆ. ಆಗ ಅವನು ತನ್ನ ಅಣ್ಣನಿಗೆ ಬಂದು ಹೇಳುತ್ತಾನೆ ನಡೆದ ವಿಷಯವನ್ನು. ಮೊದಲೇ ಹೃದಯ ಶ್ರೀಮಂತಿಕೆಯಲ್ಲಿದ್ದ ಅಣ್ಣ ಶ್ರೀರಾಮನು ಒಂದು ಸ್ವಲ್ಪವೂ ಯೋಚನೆ ಮಾಡದೆ ತಾನು ಹೊಲದಲ್ಲಿ ದುಡಿದು ಉಳಿಸಿಕೊಂಡಿದ್ದ ಪೈಸೆಯನ್ನು ಜೋಡಿಸಿ ಅವನಿಗೆ ಹಣವನ್ನು ಕೊಡುತ್ತಾನೆ. ತನ್ನ ಬಟ್ಟೆ, ತನ್ನ ಆಸೆ ಎಲ್ಲವನ್ನು ಬಲಿ ನೀಡಿದ ಅಣ್ಣ ಶ್ರೀರಾಮ, ನೀನು ಹಳ್ಳಿ ಹೆಸರನ್ನು ಬೆಳಗಿಸಬೇಕು, ನಾನಿನ್ನು ಹೊಲದಲ್ಲಿ ದುಡಿಯುತ್ತೀನಿ ಎಂದು ತಮ್ಮನಿಗೆ ಶುಭ ಹಾರೈಸುತ್ತಾನೆ. ಶುಭ ತಮ್ಮ ಎಂದು ಆಶೀರ್ವದಿಸಿ ಅವನನ್ನು ಕಳಿಸುತ್ತಾನೆ. ಶ್ರವಣ ವಿಜ್ಞಾನ ಸ್ಪರ್ಧೆಗೆ ಹೋಗುತ್ತಾನೆ.
ಹೋಗಿ ವಿಜ್ಞಾನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಂತರ ರಾಜ್ಯ ಮಟ್ಟದಲ್ಲಿಯೂ ಹಾಗೂ ಅಂತಿಮವಾಗಿ ರಾಷ್ಟ್ರೀಯ ಮಟ್ಟದಲ್ಲೂ ಸಹ ಪ್ರಥಮ ಸ್ಥಾನವನ್ನು ಪಡೆಯುತ್ತಾನೆ. ಈತನು ಓದಿನಲ್ಲಿ ತುಂಬ ಜಾಣನಾಗಿದ್ದು ಪ್ರಗತಿಶೀಲನಾಗಿ ನಗರಕ್ಕೆ ಹೋಗಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಾನೆ. ಅವನ ಸಾಧನೆಯನ್ನು ನೋಡಿ ಗ್ರಾಮದಲ್ಲೆಲ್ಲ ಅವನ ಬಗ್ಗೆ ಹೆಮ್ಮೆ ಪಡುವಂತಾಗಿರುತ್ತದೆ. ಮನೆಗೆ ಬೆಳಕು ತಂದಿರುತ್ತಾನೆ. ಆದರೆ ಅಣ್ಣ ಶ್ರೀರಾಮ ಮಾತ್ರ ಹಳ್ಳಿಯಲ್ಲೇ ಉಳಿದು ತಾನು ಹೊಲದ ಕೆಲಸವನ್ನೇ ಮುಂದುವರಿಸಿರುತ್ತಾನೆ. ಹಲವು ವರ್ಷಗಳ ನಂತರ ಶ್ರವಣ ಒಬ್ಬ ಶ್ರೇಷ್ಠ ವಿಜ್ಞಾನಿಯಾಗಿ ವಿದೇಶದಲ್ಲಿ ಕೆಲಸವನ್ನು ಪ್ರಾರಂಭಿಸ್ತಾನೆ. ಒಂದು ದಿನ ಅವನಿಗೆ ತನ್ನ ಹಳ್ಳಿಯ ನೆನಪಾಗುತ್ತೆ. ಅಣ್ಣ ತನಗೋಸ್ಕರ ಮಾಡಿದಂಥ ತ್ಯಾಗ, ಅಪ್ಪ ಅಮ್ಮನ ಕಷ್ಟ ಇವೆಲ್ಲವೂ ಸಹ ಅವನ ತಲೆಯನ್ನು ತಿನ್ನಲು ಪ್ರಾರಂಭಿಸುತ್ತದೆ. ಇದೆಲ್ಲ ಅವನಿಗೆ ಒಂದು ರೀತಿ ಕನಸಿನ ರೀತಿ ಬಂದು ಹೋಗೋಕ್ಕೆ ಪ್ರಾರಂಭ ಮಾಡುತ್ತೆ. ಆತ ತಕ್ಷಣ ವಿದೇಶದಿಂದ ತನ್ನ ದೇಶಕ್ಕೆ ಬಂದು ಹಳ್ಳಿಗೆ ಹಿಂದಿರುಗಿ ಮನೆಗೆ ಬರುತ್ತಾನೆ. ಮನೆಗೆ ಬಂದು ನೋಡಿದರೆ ಅಣ್ಣನನ್ನು ನೋಡಿದ. ಆದರೆ ಅಣ್ಣ ಈಗ ವಯಸ್ಸಾದ ಮುದುಕನಾಗಿದ್ದ. ಹೊಲದಿಂದ ದುಡಿದು ಅವನ ದೇಹ ಕುಗ್ಗಿ ಹೋಗಿರುತ್ತದೆ. ಅವನನ್ನು ನೋಡಿ ಮುಮ್ಮಲ ಮರುಗಿದ ತಮ್ಮ ಶ್ರವಣ ಕಣ್ಣಿನ ತುಂಬ ನೀರನ್ನು ತುಂಬಿಕೊಂಡು ತನ್ನ ಅಣ್ಣನನ್ನು ತಬ್ಬಿಕೊಂಡು ಅವನ ಕೈ ಹಿಡಿದು ಹೇಳುತ್ತಾನೆ, ಅಣ್ಣ, ನೀನು ನನಗೆ ತಂದೆಯಂತೆ. ನಾನು ಎಷ್ಟು ಸಫಲನಾಗಿದ್ದರೂ ನಿನ್ನ ತ್ಯಾಗವಿಲ್ಲದೆ ಇದು ಸಾಧ್ಯವಾಗುತ್ತಿರಲಿಲ್ಲ. ಇದೆಲ್ಲದಕ್ಕೂ ನನ್ನ ಜೀವನ ಸಾಧನೆಗೆ ನೀನೇ ಕಾರಣ. ಈಗ ಮನೆನ ದುಡಿದ ನಾನೇ ನೋಡುತ್ತೇನೆ. ನೀನು ಹೊಲ ಮಲೆ ಮಾಡುವುದನ್ನು ಬಿಡು. ಈ ಮನೆಯಲ್ಲಿ ಇದ್ದು ವಿಶ್ರಾಂತಿಯನ್ನು ತೆಗೆದುಕೋ ಎಂದು ತನ್ನ ಅಣ್ಣನಿಗೆ ಹೇಳುತ್ತಾನೆ ಶ್ರವಣ. ಅವನ ಮಾತು ಕೇಳಿ ಶ್ರೀರಾಮನ ಕಣ್ಣಿನಲ್ಲಿ ಆನಂದ ಬಾಷ್ಪವೇ ಬರುತ್ತದೆ. ನಿನ್ನೆಯವರೆಗೆ ನೋವು, ಇಂದಿನಿಂದ ಗರ್ವ, ನಾಳೆಯ ಸಂತೋಷ ಅಂದರೆ ಎಲ್ಲವೂ ಒಟ್ಟಿಗೆ ಸೇರಿ ಅವನಿಗೆ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಬರುತ್ತೆ. ಶ್ರೀರಾಮನಿಗೆ ತಾನು ಇಷ್ಟು ವರ್ಷಗಳ ಕಾಲ ತನ್ನ ತಮ್ಮನನ್ನು ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ತನ್ನ ಆಸೆಗಳನ್ನು ಮಡಿಚಿಟ್ಟು ಬೆಳೆಸಿದ್ದಕ್ಕೆ ಸಾರ್ಥಕವಾಯಿತು ಎನ್ನುವಷ್ಟರ ಮಟ್ಟಿಗೆ ಖುಷಿಯಾಗುತ್ತದೆ. ಅಂತಿಮವಾಗಿ ಶ್ರವಣನು ಹಳ್ಳಿಯ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡಲು ತನ್ನ ಅಣ್ಣನ ಹೆಸರಿನಲ್ಲಿ ಶ್ರೀರಾಮ ವಿದ್ಯಾನಿಲಯವನ್ನು ಪ್ರಾರಂಭಿಸ್ತಾನೆ. ಗ್ರಾಮಕ್ಕೆ ವಿದ್ಯುತ್ತು, ತಾಜಾ ನೀರು, ಆರೋಗ್ಯ ಕೇಂದ್ರ ಎಲ್ಲವನ್ನು ಪ್ರಾರಂಭಿಸುತ್ತಾನೆ. ಆಗ ಅವನ ಅಣ್ಣ ಅವೆಲ್ಲವಕ್ಕೆ ಆಶೀರ್ವದಿಸುತ್ತಾನೆ. ಅವನ ಯಶಸ್ಸು ಊರಿಗಷ್ಟೇ ಅಲ್ಲದೆ ತನ್ನ ಮನೆಗೆ ಹಾಗೂ ತನ್ನ ಅಣ್ಣ, ಅಪ್ಪ, ಅಮ್ಮ ಬಾಳಿಗೆ ಬೆಳಕು ತಂದಿತ್ತು. ಇದರಿಂದ ನಮಗೆ ತಿಳಿಯುವ ಸಂದೇಶವೇನೆಂದರೆ, ಅಣ್ಣ ತಮ್ಮಂದಿರ ಸಂಬಂಧ ಕೇವಲ ದಾಯಾದಿಗಳದ್ದಲ್ಲ. ಅವರು ಪ್ರೀತಿ ಒಬ್ಬರಿಗೊಬ್ಬರು ತ್ಯಾಗದಿಂದ ನಡೆದರೆ ಈ ರೀತಿಯ ಯಶಸ್ಸಿನ ಹಾದಿಯನ್ನು ಹಿಡಿಯಬಹುದು ಹಾಗೂ ಒಬ್ಬರಿಗೊಬ್ಬರು ಒಗ್ಗಟ್ಟಿನಿಂದ ಜೀವನದಲ್ಲಿ ಯಶಸ್ಸು ಕಂಡು ಪ್ರೀತಿ, ಪ್ರೇಮ, ತ್ಯಾಗಕ್ಕೆ ಒಂದು ಹೆಸರಾಗಬಹುದು. ಸ್ನೇಹಿತರೆ, ಕುಟುಂಬದಲ್ಲಿ ಬಾಂಧವ್ಯಕ್ಕೂ ಮೀರಿ ಮತ್ತೊಂದು ಶಕ್ತಿ ಇಲ್ಲ. ದೊಡ್ಡವರ ತ್ಯಾಗಕ್ಕೆ ತಕ್ಕ ಪ್ರತಿಫಲ ಕೊಡಲು ಸಣ್ಣವರು ಎಂದಿಗೂ ಮರೆಯಬಾರದು. ಓದು, ಶ್ರಮ, ಪ್ರೀತಿ, ತ್ಯಾಗ ಇವೆಲ್ಲ ಸೇರಿದಾಗ ತಮ್ಮ ಮನೆಗೆ ಒಂದು ಹೊಸ ಬೆಳಕು ಮೂಡುತ್ತದೆ. ಸ್ನೇಹಿತರೆ, ಹೀಗೆ ಅವಿಭಕ್ತ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ಎಷ್ಟೋ ತ್ಯಾಗಗಳಿಗೆ ಪ್ರತಿಫಲ ಸಿಗಬೇಕು. ಇಲ್ಲಿಗೆ ಅಣ್ಣ ತಮ್ಮಂದಿರ ಒಂದು ಭಾವನಾತ್ಮಕ ಒಗ್ಗಟ್ಟಿನ ತ್ಯಾಗದ ಕತೆ ಮುಗಿಯಿತು. ಮತ್ತೆ ಮುಂದಿನ ಇದೇ ರೀತಿಯ ಒಂದು ಒಳ್ಳೆಯ ಕಥೆಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.